ಹಲೋ ನಮಸ್ತೆ, ನನ್ನ ಹೆಸರು ರೂಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾರುಣಿ ಕಿಚನ್. ಹೇಗಿದ್ದೀರ? ಎಲ್ಲೋ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ಸ್ಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಹೇಳೋ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ತುಂಬ ಮಂತ್ಗಳ ಹಿಂದೆ ಒಂದು 2-3 ಮಂತ್ಸ್ ಬ್ಯಾಕ್, ಆಲ್ಮೋಸ್ಟ್ ಒಂದು 7 ಮಂತ್ಸ್ ಬ್ಯಾಕ್ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ನ ಫ್ರೆಂಡ್ಸು ತುಂಬಾ ಪರ್ಚೇಸ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿದ್ರು. ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಗ್ರ್ಯಾಟಿಟ್ಯೂಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಮೆನಿ ಆಫ್ ಮೈ ಫ್ರೆಂಡ್ಸ್, ಫ್ಯೂ ಫ್ರೆಂಡ್ಸ್, ಹೆಸರು ಹೇಳ್ಬೇಕನ್ನೋ ಗೊತ್ತಿಲ್ಲ, ತುಂಬ ಜನ. ಒಬ್ಬಳು ಫ್ರೆಂಡ್ ಅಂತೂ ತುಂಬಾ ಸ್ಯಾರೀಸ್ ತೊಗೊಂಡ್ಲು ನನ್ನ ಹತ್ರ. ಅದು ನಂದು MBA ಫ್ರೆಂಡು, ಅದು ಕಾಲೇಜಲ್ಲಿ ಅಂತ ಫ್ರೆಂಡು. ಇಲ್ಕಲ್ ಸ್ಯಾರೀಸ್ ನಾನು ಮಾಡ್ತಾಯಿದ್ದೆ. ಇಲ್ಕಲ್ ಸ್ಯಾರೀಸ್ ಬಿಸ್ನೆಸ್ ಸ್ಟಾರ್ಟಿಂಗಿಂದನೇ ಮಾಡಿದ್ದೆ. ಇಲ್ಕಲ್ ಸ್ಯಾರೀಸು ನನಗೆ ತುಂಬ ಪ್ರೌಡ್ ಅನ್ನಿಸ್ತದೆ. ಸೊ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕಾಗದೇ ಇದ್ದಾಗ, ಜಾಬ್ಗೆ ಅಥವಾ ಮನೇಲೇ ಇರುವಾಗ, ಸೊ ಮನೇಲಿ ಇರೋಕ್ಕಾಗ್ದೆಲ್ಲ ಏನಾದ್ರು ಮಾಡ್ಬೇಕನ್ಸುತ್ತಲ್ವ, ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಸ್ಯಾರಿ ಬಿಸ್ನೆಸ್ಸು. ಮತ್ತು ಕ್ಲೌಡ್ ಕಿಚನ್ ಟೈಪು. ಸೊ ನನಗೆ ತುಂಬ ಹೆಲ್ಪ್ ಆಯಿತು ಈ ಇಲ್ಕಲ್ ಸ್ಯಾರಿದು ನನಗೆ ಬಿಸ್ನೆಸ್. ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಫ್ರೆಂಡ್ಸ್. ಅವರು ಸ್ಯಾರಿ ತೊಗೋಬೇಕಂದ್ರೆ ನನ್ನ ಹತ್ರ ಕೆಲವರು ರೂಪರ ಹತ್ರ ತೊಗೋಬೇಕು, ಅವ್ರಿಗೆ ಬಿಸ್ನೆಸ್ ಕೊಡಬೇಕಂತ ಕೆಲವರು ತೊಗೊಂಡಿದ್ದಾರೆ, ಕೆಲವರು ಅವಶ್ಯಕತೆ ಇದ್ದಾಗಿ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಫ್ರೆಂಡ್ಸ್ ಫಾರ್ ಪರ್ಚೇಸಿಂಗ್ ಸ್ಯಾರಿ ವಿತ್ ಮೀ ಎಸ್ಪೆಷಲಿ ಇಲ್ಕಲ್ ಸ್ಯಾರೀಸು. ನಾನು ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿದ್ರೆ ಅಲ್ಲಿ ನನಗೆ ಕಲೆಕ್ಷನ್ ಸಿಗುತ್ತೆ. ಇನ್ನು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಕಾನ್ಫಿಡೆಂಟ್ ಕೊಟ್ಟಿದ್ದು, ಇಷ್ಟ ಆಗಿದ್ದು. ಮೈ ಪ್ಯಾಷನ್ ಅಬೌಟ್ ಸ್ಯಾರಿ ಅಂದರೆ ನನಗೆ ವರ್ಕ್ ಅಂದರೆ ಇದು ಯೂಟ್ಯೂಬ್ ಜೊತೆಗೆ ಸ್ಯಾರಿ ಬಿಸ್ನೆಸ್ ಕೂಡ. ನಾನು ಬರೀ ಯೂಟ್ಯೂಬೇ ನಂಬ್ಕೊಂಡಿದ್ದೀನಿ ಅಂತೇನಿಲ್ಲ. ನಾನೊಂದು ವೀಡಿಯೋ ಹಾಕಿದ್ದೆ, ಅದು ಜಸ್ಟ್ ಫಾರ್ ಫನ್ಗೆ ಹಾಕಿದ್ದೆ. ಯೂಟ್ಯೂಬ್ ಏನು ಅಂದ್ಕೊಂಡ್ಬಿಡ್ತು ಏನೋ ಗೊತ್ತಿಲ್ಲ, ಸಡನ್ನಾಗಿ ಆ ಥರ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಆ ವಿಡಿಯೋನ ಡಿಲೀಟ್ ಮಾಡಿದೆ. ಸೊ ಹಾಗೇನಿಲ್ಲ, ನಾನು ಯೂಟ್ಯೂಬೇ ನಂಬ್ಕೊಂಡು ಯೂಟ್ಯೂಬ್ಗೋಸ್ಕರ ಎಲ್ಲ ಬಿಟ್ಟಿದ್ದೀನಿ ಅಂತೇನಿಲ್ಲ. ಅಂದರೆ ಟೈಮ್ ಬೀಯಿಂಗ್ ಸ್ಟಾಪ್ ಮಾಡಿದ್ದೀನಿ ಆ ಕೆಲಸನ ಅಂತ ಹೇಳಿದೆ. ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದನ್ನೆಲ್ಲ ವರ್ಕ್ನ. ನನ್ನ ಮಗನಿಗೆ ಸ್ವಲ್ಪ ಆರಾಮಾದ ತಕ್ಷಣ ನಾನು ಅದನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬರೀ ಆ ಕೆಲಸಗಳನ್ನ ಯೂಟ್ಯೂಬ್ಗೋಸ್ಕರ ಬಿಟ್ಟಿದ್ದೀನಿ ಅಂತ ಏನಿಲ್ಲ, ಹೋಲ್ಡ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಫ್ಯೂ ಡೇಸ್ ಹೋಲ್ಡ್ ಮಾಡಿದ್ದೀನಿ. ಮೊದಲನೇ ಮಾಡಿರೋ ತಪ್ಪನೇನು ಮಾಡೋದಿಲ್ಲ, ನಾನು ಹೋಲ್ಡ್ ಮಾಡಿದ್ದೀನಿ ಅದಕ್ಕೆ ಅಷ್ಟೇ. ಹಂಗನ್ಬಿಟ್ಟು ನಾನು ಅದನ್ನು ಬಿಟ್ಬಿಟ್ಟು ಬರೀ ಇದನ್ನೇ ಕೂತ್ಕೊಂಡು ಇದು ಮಾಡಿದಂತಲ್ಲ. ಯಾಕಂದರೆ ಎಷ್ಟೋ ಯೂಟ್ಯೂಬರ್ಸ್ ಹೇಳೋ ಪ್ರಕಾರ ಇದು ಅನ್ಸರ್ಟಿನಿಟೀಸ್, ಇದನ್ನು ನಾವು ಕೆರಿಯರ್ ಮಾಡ್ಕೊಳಕ್ಕಾಗಲ್ಲ. ಸೊ ಒನ್ಸ್ ಯು ನಾವು ಡನ್, ಎಷ್ಟು ವರ್ಕ್ಗೆ ಎಷ್ಟು ನಂದು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ. ನಾಲೆಡ್ಜು ಯೂಟ್ಯೂಬ್ ಈಸ್ ಎ ಕಂಟಿನ್ಯೂಸ್ ಲರ್ನಿಂಗ್, ನಾಟ್ ಓನ್ಲಿ ಪೋಸ್ಟಿಂಗ್ ವೀಡಿಯೋಸ್ ಇನ್ ದ YouTube. It's a learning process, it's a process. So I am enjoying that process also, and learning and doing all the things. So ಯಾವುದೇ ಅಷ್ಟೇ, ನಾನು ಆ ಥರ ಏನಿಲ್ಲ. ಬಟ್ ಎಲ್ಲರೂ ಅದೇ ಮಾಡ್ಬೇಕನ್ಸಿರುತ್ತೆ. ಎಷ್ಟೋ ಜನ ಯೂಟ್ಯೂಬರ್ಸ್, ನನ್ನ ಹಸ್ಬೆಂಡು ಹೇಳ್ತಿದ್ರು, ಮಾಡೋಕ್ಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಹಂಗೆ ಅಂತಲ್ಲ. ನಾನು ಹೇಳಿದ್ದೀನಿ, ನಾನು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಫುಲ್ಲಿಯಾಗಿ ನಾನು ಎಲ್ಲ ಮಾಡಿ ಇದನ್ನು ಅಗ್ರೆಸಿವ್ ಆಗಿ ಏನು ಇದು ಮಾಡ್ಕೊಂಡಿಲ್ಲ, ಆಗಲೇಬೇಕಂತೇನಿಲ್ಲ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಡೂ ಸಪೋರ್ಟ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ. ಆದಷ್ಟು ನಾನು ಆಡಿಯೋ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ತೀನಿ. ಸೊ ಆ್ಯಸ್ ಆಫ್ ನೌ ಐ ಟೋಲ್ಡ್ ಯು, ನಾನು ಹೇಳಿದ ಪ್ರಕಾರ ನನಗೆ ಮೋಕ್ಷಿತ್ ನನ್ನ ಮಗಂದು ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಅದು ಮಿಕ್ಕಿದ ಟೈಮಲ್ಲಿ ಎಷ್ಟಾಗುತ್ತೆ ಅದನ್ನು ಮಾಡ್ತಾಯಿರ್ತೀನಿ. ಸೊ ನಿನ್ನೆ ಅವನಿಗೆ ತುಂಬಾ ಇದಾಗಿದ್ದಪ್ಪ. ಸೊ ಒಂದೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಗ್ತದೆ, ಡಿಸ್ಟರ್ಬ್ ಆಗ್ತದೆ, ಬಿಸಿಲು ಬೇರೆ. ಸೊ ಆ ಟೈಮಲ್ಲಿ ನಾವು ಅದೇ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಅಷ್ಟೇ. ನನಗೂ ಇದಾಗಿತ್ತು. ಮೋಕ್ಷಿತ್ ಯೂಟ್ಯೂಬಲ್ಲಿ ವ್ಯೂಸ್ ಡೌನ್ ಆಗಿತ್ತು. ಆವಾಗ ಮೋಕ್ಷಿತ್ ತೋರಿಸ್ತಾ ಇದ್ದೆ, ಮಮ್ಮ ನಾನು ಡಲ್ಲು, ಸಬ್ಸ್ಕ್ರೈಬರ್ಸು ಡಲ್ಲು ಅಂತ ಹೇಳ್ತಾ ಇದ್ದಾನೆ. ಹಾಗೇನಿಲ್ಲ ಪುಟ್ಟ ಅಂತ ಹೇಳಿದೆ.
ಅವನೇ ಹುಷಾರಿಲ್ಲ ಅಂದ್ರೂ ಕೇಳಿದ್ದ ಅಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸಿ ಅಂತ. ಸೊ ನಾನು ಡಲ್ಲು, ಸಬ್ಸ್ಕ್ರೈಬರ್ಸ್ ಡಲ್ಲು ಮಮ್ಮ ಅಂತೆಲ್ಲ. ಸೊ ಹಂಗೇನಿಲ್ಲ ಪುಟ, ಹಂಗೆ ಅಂತೇಳಿ. ಸೊ ಐ ಆಮ್ ಎಂಜಾಯಿಂಗ್ ಮೈ ವೀಡಿಯೋಸ್ ಮಾಡೋದು ಅಥವಾ ಇದನ್ನು ಅಪ್ಲೋಡ್ ಮಾಡೋದು, ಲರ್ನಿಂಗ್. ಎಸ್ಪೆಷಲಿ ನಾನು ಲರ್ನ್ ಮಾಡ್ತಾಯಿದ್ದೀನಿ, ಲಾಸ್ ಆಗೋಂಥದ್ದು ಏನಿಲ್ಲ. ಬಟ್ ಇದನ್ನೇ ನಂಬ್ಕೊಂಡು ನಾನು ಬೇರೆ ಕೆಲಸಗಳೇನು ಬಿಟ್ಟಿಲ್ಲ, ಜಸ್ಟ್ ಐ ಹೋಲ್ಡ್ ಮೈ ಅದರ್ ವರ್ಕ್ ಅಷ್ಟೇ. ಸೊ ದಿಸ್ ಇಸ್ ಮೈ ಪ್ಯಾಷನ್ ಆ್ಯಂಡ್ ಐ ಆಮ್ ಹ್ಯಾಪಿ ಟು ಇಂಟ್ರ್ಯಾಕ್ಟ್ ವಿತ್ ಆ್ಯಂಡ್ ಪೋಸ್ಟಿಂಗ್ ವಿಡಿಯೋಸ್ ಆ್ಯಂಡ್ ಆ್ಯಕ್ಟಿವ್ ಆಗಿರ್ಬೋದು ಮೆಂಟಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮಾನಿಟೈಸೇಷನ್ ಅಂದರೆ ಅದ್ರ ಜೊತೆಗೆ ನನಗೆ ಯೂಟ್ಯೂಬ್ ಗ್ರೋತ್ ಆದರೆ ತುಂಬಾ ಖುಷಿ ಆಗುತ್ತೆ ಅಷ್ಟೇ. ದರ್ ಇಸ್ ನಥಿಂಗ್. ತುಂಬಾ ಇದನ್ನೇ ನಂಬ್ಕೊಂಡು ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಇದನ್ನು ಬಂದಿದ್ದೀನಿ ಅಂತ ಏನಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಹೀಗೇನು ನಾನು ಕೇಳ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಈ ನನ್ನ ವೀಡಿಯೋಸಲ್ಲಿ ನಿಮಗೆ ಟಾಕ್ ಇರುತ್ತೆ, ಮತ್ತು ಬ್ಲಾಗ್ಸ್ ಇರುತ್ತೆ, ಸಮ್ಟೈಮ್ಸ್ ಕುಕ್ಕಿಂಗ್ ಕೂಡ ಇರುತ್ತೆ. ಎಲ್ಲ ಥರ ವೀಡಿಯೋಗಳು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಹಾಕ್ತಿರ್ತೀನಿ. ಎಷ್ಟು ಆಗುತ್ತೆ ಅಷ್ಟು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಿರ್ತೀನಿ. ಎಸ್ಪೆಷಲಿ ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ರೆಂಡ್ಸ್ ಅಂದರೆ ಕೆಲವು ಗುಡ್ ಫ್ರೆಂಡ್ಸ್ ಇರ್ತಾರೆ. ಅದು ಫಾರ್ ಎಕ್ಸಾಂಪಲ್ ನನಗೆ ಹೆಲ್ಪ್ ಮಾಡಿದ ಫ್ರೆಂಡ್ಸ್ ನಾನು ಕಾಂಟ್ಯಾಕ್ಟಲ್ಲಿಲ್ಲ ಅಂದರೆ ಈ ಫುಲ್ ದಿನ ಮಾತಾಡಿಕೊಂಡು ದಿನ ಮೀಟ್ ಮಾಡೋದು, ವಾರಕ್ಕೆ ವೀಕ್ಲಿ ಬಂದು ಅಂಥದ್ದು ಏನಿಲ್ಲ. ಫ್ರೆಂಡ್ಸು ಯಾವಾಗಲೂ ಒಂದು ಸಲ ಫ್ರೆಂಡ್ಸ್, ಬಟ್ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿ ಇರೋಂಥವ್ರಲ್ಲ, ಅಂದೇ ನಮಗೆ ಹೆಲ್ಪ್ ಮಾಡ್ತಾರಲ್ಲ ಅವರೇ ನಿಜವಾದ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಸೊ ಜಸ್ಟ್ ಒಂದು ಮೆಸೇಜ್ ನೋಡಿ, ವಾಟ್ಸಪ್ ನೋಡಿ ಮಾಡಿದ ಹೆಲ್ಪು ನನಗೆ ತುಂಬ. ಈಗಲೂ ಅಷ್ಟೇ ಮೈಸೂರಲ್ಲಿ ಕೆಲವು ಫ್ರೆಂಡ್ಸ್ ನನಗೆ ತುಂಬ ಫ್ರೆಂಡ್ಸು ಏನಾದರೂ ಈ ಥರ ಬೇಕಂದ್ರೆ ನನಗೆ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಹೆಲ್ಪ್ ಮಾಡ್ತಾರೆ. ಅದು ಹಾಯ್ ಬೈ ಹೇಳಿರೋದಿಲ್ಲ ಕೆಲವು ಅಂಥ ಫ್ರೆಂಡ್ಸು. ಸೊ ಅವ್ರನ್ನೇ ನಿಜವಾದ ಫ್ರೆಂಡ್ಸ್ ಅಂತ ಅನ್ಬೇಕಲ್ವ ನಾವು. ನಿಜವಾದ ಫ್ರೆಂಡ್ಸ್ ಅಂದರೆ ಹಂಗೇನೆ ಅಂಥವ್ರೆ. ಸೊ ನನಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಈ ವಿಡಿಯೋ ಮಾಡ್ತಾ ಇರೋದೇ ನಾನು ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ. ನನ್ನ ಫ್ರೆಂಡ್ ಒಬ್ಬಳು ತುಂಬ ಸಾರಿಗಳನ್ನ ತೊಗೊಂಡ್ಳು, ಏನು ಬಲ್ಕಾಗಿ ತೊಗೊಂಡ್ಳು. ಆಮೇಲೆ ಇನ್ನೊಬ್ಬರು ಸ್ಯಾರೀಸ್ನ ಬಿಗ್ ಅಮೌಂಟ್ ಸ್ಯಾರೀಸ್ ಅಂದರೆ ಅದನ್ನು ತೊಗೊಂಡ್ರು ನನ್ನ ಫ್ರೆಂಡ್ ಒಬ್ಬರು ಇಲ್ಲೇ ಬ್ಯಾಂಗ್ಳೂರವರೇನೆ. ಇನ್ನೂ ಒಂದು ಕೆಲವರು ಫ್ರೆಂಡ್ಸ್ ಯಾರೆಲ್ಲ ಸ್ಯಾರೀಸ್ ತೊಗೊಂಡ್ರು ಅದು ನನಗೆ ತುಂಬಾ ಹೆಲ್ಪ್ ಆಯಿತು. ಆನ್ ಟೈಮಲ್ಲಿ ಸ್ವಲ್ಪ ಕಾನ್ಫಿಡೆಂಟ್ ಕೊಡ್ತು, ಫಿನಾನ್ಷಿಯಲಿ ಮತ್ತು ಮಾರಲಿ ಎರಡೂ ಕಾನ್ಫಿಡೆಂಟ್ ಗೊತ್ತು. ಮತ್ತು ನನ್ನ ಪ್ಯಾಷನ್ ಅಬೌಟ್ ಸ್ಯಾರೀಸ್ ಅದನ್ನು ನನಗೆ ನನ್ನ ಆಸಕ್ತಿನೇ ಇನ್ನೂ ಇನ್ಕ್ರೀಸ್ ಮಾಡ್ತು ಅಂತ ಹೇಳ್ಬೋದು. ಸೊ ನಾವು ಗೊತ್ತಿಲ್ಲ, ನನಗೆ ಇನ್ನೂ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲ ಪ್ರಾಪರಾಗಿ ಮಾಡೋಕ್ಕೆ ವೀಡಿಯೋಸ್ನ ಯೂಟ್ಯೂಬಲ್ಲಿ. ಆದರೂ ನಾನು ಮಾಡ್ತಾಯಿರ್ತೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ನನಗೆ ಈ ವಿಡಿಯೋಸ್ನ ನೋಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಲೈಕ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೆಸೆಂಟ್ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೈ ಸ್ಯಾರಿ ಬಿಸ್ನೆಸ್ ಟು ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.